ಒಳ್ಳೆ ಕೆಲಸ ಆಯ್ತು. ನಾನೇ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ. ಹೌದಾ? ನಾನು ನಿಮ್ಗೆ ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೀನಿ ಅಂತ ಗೊತ್ತಾ? ನಮ್ಗೊಂದು ಮುಖ್ಯವಾಗಿರೋ ಬಿಸ್ನೆಸ್ ಬರೋ ಟೈಮು. ಏನ್ರಿ, ನನಗೆ ಟೀ ಸಾಕು. ನನಗೆ ಐಸ್ ಕ್ರೀಮ್. ಅದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕ್ಯಾಂಟೀನಲ್ಲಿ ಕೆಲವು ವಸ್ತುಗಳು ಬೇಕಿತ್ತು. ಯಾರು ಹೇಳಿದ್ದು? ಸರಿ ಮಾಡ್ಕೋದನ್ನ. ಅದು ಹೇಗಾಗುತ್ತೆ? ಆಲ್ರೆಡಿ ನಡೀತಾ ಇರೋ ಬಿಸ್ನೆಸ್ ಅಲ್ಲಿ ಅರ್ಧ ಶೇರ್ ಕೊಡಲ್ಲ ಅಂದ್ರೆ ಇವಾಗ. ಈ ಕಲರ್ ಚೆನ್ನಾಗಿದೆ ಅಲ್ವಾ? ಅದೇ, ಈ ಕಲರ್ ಇಷ್ಟ ಆಯ್ತಾ? ಜೆಪಿ ಚೆನ್ನಾಗಿದ್ಯಾ? ಏನೋ ಹೀಗ್ ಮೋಸ ಮಾಡ್ಬಿಟ್ಟೆ. ಲೇ ಅದಲ್ಲ ಕಣೋ, ನೆನ್ನೆ ಸಿಗೋಣ ಅಂತ ಸಿಗ್ಲಿಲ್ಲ. ಫೋನ್ ಮಾಡಿದ್ರೆ ಎತ್ಲೂ ಇಲ್ಲ. ಅದರಲ್ಲಿ ಇವ್ರ ತಪ್ಪು ಏನೂ ಇಲ್ಲ. ಫೋನ್ ನಾನೇ ತಗೊಂಡಿದ್ದು. ನೆಕ್ಸ್ಟ್ ಟೈಮ್ ನೀವು ನಮ್ಮ ಕಂಪನಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ. ನಿಮ್ಮ ಮನೇಲಿ ಸಮಸ್ಯೆ ಇಲ್ಲದೆ ಇರಬಹುದು, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ಮೇಲೆ ಕಂಪನಿಗೆ ಜೆಪಿನ ನೋಡ್ಬೇಡಿ. ಅಯ್ಯೋ ಇಲ್ಲ, ನಾನು ಹಾಗೆ ಅನ್ಕೊಂಡಿಲ್ಲ. ನೀನ್ ಹೊರಡು, ನಾನು ನೋಡ್ಕೊತೀನಿ. ಸರಿ. ಏನಿಸಿತಾರೆ ಇದು? ತುಂಬಾ ಎಮೋಷನಲ್ ಆಗ್ಬಿಟ್ಟ. ನೋಡ್ದಾ? ಬಾ ನೀನ್ ಬಾ. ಈ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ನೋಡು. ಲಾರೆನ್ಸ್, ಈ ಫ್ಲೇವರ್ ತಗೊಳ್ಳೋಣ. ಇಷ್ಟ ದಿನ ಎಲ್ಲಿದ್ಯೋ ನೀನು? ನನಗೆ ತುಂಬಾ ಇಷ್ಟ. ನಿಂಗೆ ಯಾವ್ದು ಬೇಕು ನೀನ್ ತಗೋ. ನೀವ್ ಲಾರೆನ್ಸ್ ತಾನೆ? ಇಷ್ಟ ದಿನ ಎಲ್ಲಿದ್ರಿ ನೀವು? ಅದನ್ನ ಹೇಳ್ತೀನಿ. ಏನು ಇದು? ಏನಿದು ಅವತಾರ? ಅದ್ರ ಬಗ್ಗೆ ನಾವು ಸ್ವಲ್ಪ ಆ ಕಡೆ ಹೋಗಿ ಮಾತಾಡೋಣ. ಎಷ್ಟೊತ್ತಾಯ್ತು ಟೀ ಆರ್ಡರ್ ಮಾಡಿ, ಇನ್ನ ತಂದ್ಕೊಟ್ಟಿಲ್ಲ. ಮಗಳೇ, ನಿನ್ ಹೆಸರೇನು? ಲಾರೆನ್ಸ್. ಚೆನ್ನಾಗಿದ್ಯಮ್ಮ. ಏನು ಓದ್ತಾ ಇದ್ಯಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಎಲ್ಲ ಭಾಗ್ಯನೂ ದೇವ್ರು ಕೊಟ್ರು. ಆದ್ರೆ ಅದೆಲ್ಲ ತುಂಬಾ ದಿನ ಇರ್ಲಿಲ್ಲ. ಯಾರತ್ರ ಹೇಳಿನೂ ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ಕಾರಣ ನಾನ್ ಮಾತ್ರನೇ. ಓ, ಇನ್ನ ಬೆಳಗ್ಗೆ ಆಗ್ಲಿಲ್ಲ, ಆಗ್ಲೇ ಕುಡಿಯಕ್ ಸ್ಟಾರ್ಟ್ ಮಾಡ್ದಾ? ನೀನ್ ಪೂಜೆ ಮಾಡ್ಕೋ. ನೀನ್ ಕೆಲಸ ಮಾಡ್ಕೊಳ್ಳೋದಕ್ಕೂ ನನಗೂ ಏನ್ ಸಂಬಂಧ? ಯಾವತ್ತಾದ್ರೂ ಬೇಡ ಅಂತ ಹೇಳಿದಿನ? ಸತ್ಯ ನಾಶ ಆಗೋಗೋ, ಹಾಳಾಗೋಗು. ಒಂದ್ ನಿಮಿಷ ನಿಂತ್ಕೋ. ಏನು ಮಗಳಲ್ಲಿ ಕುಡ್ದು ಕುಡ್ದು ನಿನ್ ಜ್ಞಾಪಕ ಶಕ್ತಿ ಎಲ್ಲ ಹೋಯ್ತಾ? ನೀನೇ ನಿಮ್ಮ ಹತ್ರ ತಾನೇ ಹೇಳ್ದೆ ಸ್ಟಡಿ ಟೂರ್ಗೇನೋ ಹೋಗ್ಬೇಕಂತ. ಏನಂದೆ? ಯಾರ ಹತ್ರ ಹೇಳಿದ್ಲು? ನನ್ನ ಹತ್ರನೇ ಬಂದು ಸುಳ್ಳು ಹೇಳ್ತಾ ಇದ್ಯಾ? ಹಾಗಿದ್ರೆ ನಾನೇ ಇಲ್ಲಿಂದ ಹೊರಟೋಗ್ತೀನಿ. ಏನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಸತ್ತೋಗಿರೋ ನಿಮ್ಮ ಅಪ್ಪ ಬಂದು ನೀನು ನೋಡ್ಕೊತಾರೆ ಅನ್ಕೊಂಡಿದ್ಯಾ? ಹೋಗೆ ಹೊರ್ಗೆ, ಹೋಗೆ. ಎಲ್ಲಾದ್ರೂ ಹೋಗಿ ಸಾಯಿ. ಅವತ್ತು ಕುಡಿದು ಗಾಡಿ ಓಡಿಸ್ಕೊಂಡು ಹೋಗಿದ್ದಕ್ಕೇನೆ ಒಂದು ಆಕ್ಸಿಡೆಂಟ್ ಆಯಿತು. ಈ ಪರಿಸ್ಥಿತಿ ಬಂದ್ಬಿಡ್ತು. ಕುಡ್ದು ಎಲ್ಲ ಹಾಳು ಮಾಡಿದೆ. ಆದ್ರೂ ಇವಳು ನನ್ನ ಜೊತೆನೇ ಇದ್ದಾಳೆ. ಆಮೇಲೆ ಈಗ ಈ ಕ್ಯಾಂಟೀನ್ ನೋಡ್ಕೊಳ್ತಾ ಇರೋದ್ರಿಂದ ಹೆಂಗೋ ಜೀವನ ನಡೀತಿದೆ. ಅದು ನಿನ್ನ ಬಗ್ಗೆ ಏನು ಕೇಳದೇ ಇದ್ದಿದ್ದು ಎಲ್ಲ ನನಗೆ ಗೊತ್ತಿರೋದ್ರಿಂದಾನೆ. ನಡೆದಿದ್ದೆಲ್ಲ ಮರಿಬೇಕು ಅಂದ್ಕೊಂಡಿದ್ದೀನಿ. ರೋಸ್ನಿ ಪ್ರಾರ್ಥನೆನೇ ನಾನು ವಾಪಸ್ ಬರೋದಕ್ಕೆ ಕಾರಣ. ನಾನು ಚರ್ಚಿಗೆ ಹೋಗಿ ಫಾದರ್ನ ನೋಡಬೇಕು. ಬರ್ತೀನೋ? ಸಿಗೋಣ. ಎಲ್ಲರನ್ನು ಕಾಪಾಡು ಓ ಯೇಸುವೆ. ಆಮೆನ್. ಆಮೆನ್. ಆಮೇನ್. ದೇವರ ವಿಧಿಲಿಖಿತ ಹಾಗೇನೆ. ಒಳ್ಳೇದು ಅನ್ಸಿದ್ರೆ ಅವರು ಯಾವುದೇ ವಿಷಯ ಆದರೂ ಮಾಡ್ತಾರೆ. ಅದೆಲ್ಲ ಒಳ್ಳೇದಾಗೆ ನಡೆಯುತ್ತೆ. ದೇವರ ಹತ್ರ ಎಲ್ಲರ ಹತ್ರನೂ ನಮಗೆ ಬೇಕಾಗಿರೋ ಎಲ್ಲದನ್ನು ಕೇಳ್ಕೊಂಡಾಯ್ತು. ತಾನು ಬೆಳೆದಿರೋದನ್ನ ಎಲ್ಲಾನು ನಷ್ಟ ಮಾಡಿಕೊಂಡು ಕೈಯಲ್ಲಿ ಏನೂ ಇಲ್ಲದೆ ಅವ್ರ ಅಪ್ಪನ ಹತ್ರ ಬರೀ ಕೈಯಲ್ಲಿ ವಾಪಸ್ ಬಂದಾಗ ಅಪ್ಪ ಅವನಿಗೇನು ಮಾಡ್ದ ಗೊತ್ತಾ? ಎಲ್ಲಾರನ್ನೂ ಕರೆದು ತುಂಬ ಹೆಮ್ಮೆಯಿಂದ ಅವನನ್ನ ಅದ್ದೂರಿಯಿಂದ ಸ್ವಾಗತಿಸಿದ್ರು. ಕಳ್ಕೊಂಡಿದ್ದನ್ನ ವಾಪಸ್ ಪಡ್ಕೊಳ್ಳೋದಕ್ಕಿಂತ ಒಳ್ಳೆ ವಿಷಯ ಬೇರೆ ಯಾವುದೂ ಇಲ್ಲ. ಲಾರೆನ್ಸ್, ಇನ್ನು ಮುಂದೆ ನೀನು ಹಿಂದೆ ತಿರುಗಿ ನೋಡಬಾರ್ದು. ಮುಂದೆ ಸಾಗೋದಕ್ಕೆ ದೇವರು ನಮಗೆ ಈ ಜೀವನನ ಕೊಟ್ಟಿದ್ದಾರೆ. ನಂಬಿಕೆ ಎಲ್ಲಾನು ಸರಿ ಮಾಡುತ್ತೆ. ನೀವು ಅನ್ಕೊಳ್ಳೋ ಎಲ್ಲ ವಿಷಯಗಳು ನಡೆಯುತ್ತೆ. ಸ್ನೇಹ ಎಲ್ಲಾನು ಈಸಿ ಮಾಡುತ್ತೆ. ಆದರೂ ಇದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದ್ರೆ ಸ್ನೇಹನೇ ಅಂತ ಬೈಬಲ್ ತುಂಬ ಜಾಗದಲ್ಲಿ ಹೇಳುತ್ತೆ. ಸ್ನೇಹನ ಅತಿಯಾಗಿ ನಂಬಿದವರು ಸ್ನೇಹದಿಂದನೇ ಎಲ್ಲಾನು ಗೆಲ್ತಾರೆ.
ಲಾರೆನ್ಸ್, ಎಲ್ಲ ಕಾರ್ಯಗಳಲ್ಲೂ ನೀನು ಯಾವಾಗಲೂ ಹಿಂದೆ ಉಳಿದಿದ್ದೆ. ಹೀಗಿದ್ರೂ ನಿನ್ನ ನಮಗೆ ವಾಪಸ್ ಕೊಟ್ಟಿದ್ದಾರೆ. ದೇವ್ರು ತುಂಬ ದೊಡ್ಡವನು. ನೀನು ಇವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಕುಟುಂಬನ ಒಂದು ಸ್ವರ್ಗದ ಹಾಗೆ ಮಾಡ್ಕೋ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಆಮೇನ್. ಹಾಂ, ಸರಿ ಫಾದರ್. ಸರಿ ಫಾದರ್. ಅಪ್ಪ ಏಮಾರ್ಸಲ್ಲ ಖಂಡಿತ ಅಲ್ವಾ? ಖಂಡಿತ ಮಾಡ್ತೀನಿ. ಅಮ್ಮ, ನಾವು ಸ್ವಲ್ಪ ಹೊರಗೋಗ್ತೀವಿ. ಆಯ್ತಪ್ಪ. ನೀವು ಬರ್ತೀರಾ? ಇಲ್ಲ ಮಗ, ನೀವೆಲ್ಲ ಓ ಹೋಗಿ ಬನ್ನಿ. ಸರಿ. ಬಮ್ಮ. ಅಮ್ಮ, ನಾವ್ ಬರ್ಬೇಕಾದ್ರೆ ನಿನ್ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ತರ್ತೀವಿ. ಓಕೆ. ಅಜ್ಜಿ ನಾವು ಹೋಗಿ ಬರ್ತೀವಿ. ಹೋಗ್ಬಾ ನನ್ ಬಂಗಾರಿ. ಹೋಗ್ಬಾ ಅಮ್ಮ. ಟಾಟಾ. ಬಾಯ್. ಜೀಸಸ್. ಹಲೋ. ಹಲೋ ಲಾರೆನ್ಸ್, ಮಿಸ್ಟರ್ ದಿನನ್, ಹೇಗಿದ್ದೀರಾ? ನಿಮ್ ಧ್ವನಿ ಕೇಳೋದೇ ನನಗೆ ಮಹಾಭಾಗ್ಯ. ಈಗ ಎಲ್ಲಿದ್ದೀರಾ? ದಿನನ್ ಅಂಕಲ್. ಅಪ್ಪ, ಆ, ಅಂಕಲ್ ಹತ್ರ ಹೇಳಿ ನಾವು ಬೆಟ್ಟ ಮೇಲೆ ಹೋಗಿ ನೋಡೋಣ ಅಂತ. ಆ. ಅದು ದಿನನ್, ಒಂದು ಕೆಲಸ ಮಾಡು. ಏನು? ನಾವು ಸಂಜೆ 5 ಗಂಟೆಗೆ ಬೆಟ್ಟದ ಮೇಲೆ ಸಿಗೋಣ. ಸರಿ, ಟ್ರೈ ಮಾಡ್ತೀನಿ. ಓಕೆ ಓಕೆ ಓಕೆ, ಬಾಯ್. ಸರಿ, ಬಾಯ್. ಸರಿ. ಹಾಯ್ ಮರ್ಲಿನ್, ಹಾಯ್ ಅಂಕಲ್. ಹೇಗಿದೆಯಾ ಮಗು? ಹೌ ಆರ್ ಯು? ಫೈನ್? ಫುಲ್ ಫೈನ್. ಹ್ಯಾಪಿನಾ? ತಗೋ, ನಿನಗೆ ಇಷ್ಟವಾಗಿರೋದು. ಥ್ಯಾಂಕ್ ಯು ಅಂಕಲ್. ಓಕೆಮ್ಮ. ನಿಮ್ಮ ಅಪ್ಪ ಅಮ್ಮ ಹ್ಯಾಪಿ ಆಗಿದ್ದಾರಾ? ನೀನು ಹ್ಯಾಪಿ ತಾನೆ? ಹಾಗಿದ್ರೆ ಓಕೆ, ನೀನು ತಿಂತಾ ಇರು. ನಾನು ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾಯ್ ದಿನನ್. Glad to meet you, Lawrence. ನಿಮ್ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ. ಮೆರ್ಲಿನು ರೋಶ್ನಿನು ಹೇಳಿದ್ರು. ನೇರವಾಗಿ ನೋಡೋದಕ್ಕೆ ಇವಾಗ ಅದೃಷ್ಟ ಸಿಕ್ಕಿದೆ. ಸಂತೋಷ. ನನಗೂ ಅಷ್ಟೇ. ನನ್ನ ಬಗ್ಗೆ ಏನು ಒಳ್ಳೇದಾಗ ನೀವು ಕೇಳ್ಪಟ್ಟಿರಲ್ಲ. ಹೇ, ನನಗೆ ಎಲ್ಲರ ಬಗ್ಗೆನೂ ಒಳ್ಳೆ ಅಭಿಪ್ರಾಯನೇ ಇದೆ. ಯಾವಾಗಲೂ ಒಬ್ಬರ ಹತ್ರ ಇರೋ ಒಳ್ಳೆತನ ಮಾತ್ರ ನಾನು ನೋಡ್ತೀನಿ. ಓಕೆ, ನೀವು ಫ್ರೀ ಆಗಿದ್ರೆ ಹೋಗಿ ಟೀ ಕುಡಿಯೋಣ. ಖಂಡಿತ ಕುಡಿತೀನಿ, ಆದರೆ ಇನ್ನೊಂದು ದಿನ. ಈಗ ಸ್ವಲ್ಪ ಕೆಲಸ ಇದೆ. ಹೇಗಿದ್ರು ನಿಮ್ಮನ್ನ ಒಂದ್ಸರಿ ನೋಡಿದ್ನಲ್ಲ, ಹಾ. ಅದಕ್ಕೇನೆ ನಾನು ಬಂದಿದ್ದು. ಸರಿ, ನಾನು ಬಲವಂತ ಮಾಡಲ್ಲ. ಇನ್ನೊಂದು ದಿವಸ ಸಿಗೋಣ. ಸರಿ ಸರಿ. ಹೇ ದಿನನ್, ಹೀಗೆ ಒಬ್ರೇ ಇದ್ರೆ ಸಾಕಾ? ಓ ಸಾರಿ, ನಾನು ಆ ವಿಷಯನ ಹೇಳಬೇಕು ಅನ್ಕೊಂಡಿದ್ದೆ. ನೆಕ್ಸ್ಟ್ ಸಂಡೇ ನನಗೆ ನಿಶ್ಚಿತಾರ್ಥ ಇದೆ. ಹಾಗಾದ್ರೆ ನಾವು ಕೇಳಿಲ್ಲ ಅಂದ್ರೆ ನಮ್ಗೆ ಹೇಳ್ತಿರ್ಲಿಲ್ವಾ? ಹೇ, ಖಂಡಿತವಾಗ್ಲೂ ಇಲ್ಲ. ನಿಮ್ಮನ್ನೆಲ್ಲ ಮರೆಯಕ್ಕಾಗಲ್ವಲ್ಲ. ನೋಡಿ, ಈಗ ನಿಮ್ಮೆಲ್ರೂ ನಿಶ್ಚಿತಾರ್ಥಕ್ಕೆ ಬರ್ಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಸರಿ. ಓಕೆ, ಸರಿ. ಮಗಳೇ, ಅದೇ ಒಂದು ಸರ್ಪ್ರೈಸ್ ನ್ಯೂಸ್ ಇದೆ. ಏನು? ನೆಕ್ಸ್ಟ್ ಸಂಡೇ ನನ್ನ ಎಂಗೇಜ್ಮೆಂಟು. ಏ, ಮತ್ತೆ ಅಪ್ಪ ಅಮ್ಮನ ಜೊತೆ ನೀನು ಬರಲೇಬೇಕು. ಖಂಡಿತ ಬರ್ತೀವಿ. ಶೋರ್? ಮತ್ತೆ ಅಲ್ಲಿ ಸಿಗ್ತೀನಿ. ಸರಿಮ್ಮ.